ಜೈಲಲ್ಲಿ ನಟ ದರ್ಶನ್ ಕಣ್ಣೀರು ಹಾಕ್ತಾ ಇದ್ದಾರೆ. ಭವಿಷ್ಯತ್ತಿನ ಆತಂಕ ಇದೆ ದರ್ಶನ್ಗೆ. ಇನ್ನು ಜೈಲಲ್ಲಿಯೇ ಚಕ್ರವರ್ತಿಯ ಈ ಬಾರಿಯ ವಿವಾಹ ವಾರ್ಷಿಕೋತ್ಸವ ನೆರವೇರುತ್ತಾ ಇರೋದು. 23ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರಿಗೆ ಜೈಲಲ್ಲಿಯೇ ಚಕ್ರವರ್ತಿಯ ಈ ಬಾರಿಯ ವಿವಾಹ ವಾರ್ಷಿಕೋತ್ಸವದ ಆಚರಣೆ ಮಾಡುವಂತಹ ಪರಿಸ್ಥಿತಿ. ಕೆಲ ಹೊತ್ತಲ್ಲೇ ಜೈಲಿಗೆ ದರ್ಶನ್ ಪತ್ನಿ ಭೇಟಿ ಕೊಡಲಿದ್ದಾರೆ. ದರ್ಶನ್ ಪತ್ನಿಯ ಒಳ ಸಂದರ್ಶನಕ್ಕೆ ಜೈಲಧಿಕಾರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ. ಭೇಟಿ ಮಾಡಬಹುದು ಅಂತ ಪತ್ನಿ ಮತ್ತು ಮಗ ವಿನೀಶ್ ಅವರನ್ನ ಭೇಟಿ ಮಾಡಲಿದ್ದಾರೆ ದರ್ಶನ್. ಜೈಲಿನ ಕೊಠಡಿ ಒಳಗಡೆ ಕುಟುಂಬದವರ ಭೇಟಿಗೆ ಅವಕಾಶವನ್ನ ಕೊಡಲಾಗಿದೆ. ಸುಮಾರು 30 ನಿಮಿಷ ಮಾತನಾಡೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಒಟ್ಟು 5 ಅವಕಾಶವನ್ನ ಕೊಟ್ಟಿರೋದು. 5 ಜನ ಬಂದು ಮೀಟ್ ಮಾಡಬಹುದು ಅಂತ, ಭೇಟಿ ಆಗಬಹುದು ಅಂತ 30 ನಿಮಿಷಗಳ ಕಾಲ ಟೈಮ್ ಫಿಕ್ಸ್ ಮಾಡಲಾಗಿದೆ, ಟೈಮನ್ನು ಕೊಡಲಾಗಿದೆ. ಜೈಲಲ್ಲಿ ಮೊನ್ನೆಯ ಸುಪ್ರೀಂ ಕೋರ್ಟ್ನ ನಿರ್ದೇಶನ, ಆ ಸೂಚನೆಯ ನಂತರದಲ್ಲಿ ಬಲವಾಗಿ ಕುಗ್ಗಿರುವಂತಹ ದರ್ಶನ್ಗೆ ಈ ಕುಟುಂಬ ಹೋಗಿ ಧೈರ್ಯವನ್ನ ತುಂಬಲಿದೆ. ಒಂದು ವಿಶೇಷವಾದಂತಹ ಸಂದರ್ಭ ಇವತ್ತು ದರ್ಶನ್ ಪಾಲಿಗೆ. ದರ್ಶನ್ ವಿಜಯಲಕ್ಷ್ಮಿ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದಾರೆ. ಹೀಗಾಗಿ ಭಾವುಕವಾದಂತಹ ಪೋಸ್ಟ್ ಹಾಕಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ. ಇನ್ಸ್ಟಾದಲ್ಲಿ ದರ್ಶನ್ ಕೈ ಹಿಡಿದಿರುವಂತಹ ಫೋಟೋವೊಂದನ್ನು ಅಪ್ಲೋಡ್ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ಭಾವುಕವಾದಂತಹ ಪೋಸ್ಟ್. ಪ್ರಪಂಚವೇ ತಿರುಗಿ ಬಿದ್ರು ನಾ ನಿನ್ನ ಜೊತೆಗಿರುವೆ, ಏನೇ ಆದ್ರೂ ಕೈ ಬಿಡೋದಿಲ್ಲ ಅಂತ ಪೋಸ್ಟ್ ಹಾಕಿರುವುದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಈ ರೀತಿಯಾಗಿ ಭಾವುಕವಾದಂತಹ ಪೋಸ್ಟ್ ಹಾಕಿದ್ದಾರೆ. ಗಂಡನ ನೆನಪಲ್ಲಿ ಅವರ ಕೈ ಹಿಡಿದಿರುವಂತಹ ಫೋಟೋವೊಂದನ್ನು ಅಪ್ಲೋಡ್ ಮಾಡಿ ಅದಕ್ಕೊಂದು ಕೈ ಬರಹವನ್ನ ಬರೆದಿದ್ದಾರೆ. ಪ್ರಪಂಚವೇ ತಿರುಗಿ ಬಿದ್ರು ನಾ ನಿನ್ನ ಜೊತೆಗಿರುವೆ, ಏನೇ ಆದ್ರೂ ಕೂಡ ಕೈ ಬಿಡೋದಿಲ್ಲ ಅಂತ ಭಾವುಕ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಜೈಲು ಅಧೀಕ್ಷಕರವರಿಗೆ ದರ್ಶನ್ ಪತ್ರವನ್ನು ಬರೆದಿದ್ರು ಹೀಗಂತ, ಅಂದ್ರೆ ಮದುವೆ ವಾರ್ಷಿಕೋತ್ಸವ ಇದೆ, ಹಾಗಾಗಿ ಭೇಟಿ ಮಾಡಬೇಕು, ವಿಶೇಷವಾಗಿ ಅವಕಾಶ ಕೊಡಿ ಅಂತ. ಅದು ಜೈಲಿನ ಒಳಗಡೆ, ಅವರಿರುವಂತಹ ಸೆಲ್ ಒಳಗಡೆ. ಸೊ ಇದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ, ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಇಲ್ವಾ, ರೂಲ್ಸ್ ಏನು ಹೇಳುತ್ತೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಬಟ್ ಫೈನಲ್ ಈಗ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಇರುವಂತಹ ಕೋಣೆಗೆ ಹೋಗಿ ಭೇಟಿ ಮಾಡಿ ಕೊಡುವಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ. ಯಾವಾಗ ಬರ್ತಾರಂತೆ ವಿಜಯಲಕ್ಷ್ಮಿ ಅವರು? ಅರುಣ್, ಏನು ನಟ ದರ್ಶನ್ ಜೈಲಿನಲ್ಲಿ ಒಳ ಸಂದರ್ಶನಕ್ಕೆ ಒಂದು ಅವಕಾಶವನ್ನ ಕೊಡಬೇಕು ಅಂತೇಳಿ ಒಂದು ಮನೆಯನ್ನು ಕೂಡ ಮಾಡ್ಕೊಂಡಿದ್ರು. ಇದೀಗ ಜೈಲಿನ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಒಂದು ಪರಿಗಣನೆಯನ್ನು ಕೂಡ ಈಗ ಮಾಡಿರೋದು. ಯಾಕಂದ್ರೆ ಇವತ್ತು ಮಧ್ಯಾಹ್ನ 2:30ರಿಂದ 3 ಗಂಟೆ ಸುಮಾರಿಗೆ ಅವರು ಜೈಲಿಗೆ ಭೇಟಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ಪತ್ನಿ ಮತ್ತೆ ಮಗನನ್ನ ಒಳ ಸಂದರ್ಶನದಲ್ಲಿ ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಕೂಡ ಇರುವಂತದ್ದು. ಏನು ನಟ ದರ್ಶನ್ ಕೂಡ ಈ ಬಗ್ಗೆ ಒಂದು ಒಳ ಸಂದರ್ಶನದಲ್ಲಿ ಕುಟುಂಬಸ್ಥರ ಭೇಟಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಏನು ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಜಾಮೀನು ಅರ್ಜಿ ವಜಾ ಆಗಿತ್ತು. ಆ ಬಳಿಕ ಸ್ವಲ್ಪ ಒಂದು ಮಾನಸಿಕವಾಗಿ ಕುಗ್ಗಿದಂತೆ ಕಂಡು ಬಂದಿದ್ರು. ಮತ್ತೆ ಇವತ್ತು ಅವರ ವಿವಾಹ ವಾರ್ಷಿಕೋತ್ಸವ ಕೂಡ ಇರೋದ್ರಿಂದ ಈ ಸಂದರ್ಭದಲ್ಲಿ ಪತ್ನಿ ಮತ್ತೆ ಮಗನನ್ನ ಭೇಟಿ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಮತ್ತೆ ಇದೇ ವೇಳೆ ಏನು ವಿಜಯಲಕ್ಷ್ಮಿ ಅವರು ಕೂಡ ಏನು ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಒಳ ಸಂದರ್ಶನದಲ್ಲಿ ಏನು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡಬೇಕು ಅಂತೇಳಿ ಅವರು ಕೂಡ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿರ್ತಾರೆ. ಈ 2 ಅರ್ಜಿಗಳನ್ನ ಪರಿಗಣನೆ ಮಾಡಿದಂತ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಇವತ್ತು ಮಧ್ಯಾಹ್ನ 2:30ರಿಂದ 3 ಗಂಟೆ ಸುಮಾರಿಗೆ ಒಂದು ಭೇಟಿಗೆ ಒಂದು ಅವಕಾಶ ಕೊಟ್ಟಿರೋದು. 2:30 ಮತ್ತೆ 3 ಗಂಟೆ ಇರಬಹುದು, ಅಥವಾ ಆ ಒಂದು ಆಸುಪಾಸಿನಲ್ಲಿ ಒಂದು ಭೇಟಿಯನ್ನ ಮಾಡೋದಕ್ಕೆ ಒಂದು ಅವಕಾಶ ಕೂಡ ಇದೆ. ಜೈಲಿನಲ್ಲಿ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಒಂದು ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಮತ್ತೆ ಈ ಸಂದರ್ಭದಲ್ಲಿ 2 ವಾರ್ಡರ್ಗಳು ಕೂಡ ಆ ಒಂದು ಸಮ್ಮುಖದಲ್ಲಿ ಹಾಜರಿರ್ತಾರೆ. ಮತ್ತೆ ಸಿಸಿಟಿವಿ ಕ್ಯಾಮೆರಾಗಳ ಒಂದು ಕಣ್ಗಾವಲು ಕೂಡ ಇರೋದು. ಈ ವೇಳೆ ಏನು ಸಿಸಿಟಿವಿ ಕ್ಯಾಮೆರಾಗಳೊಂದು ಕಣ್ಗಾವಲಿನಲ್ಲಿ ಒಂದು ಭೇಟಿ ಮಾಡ್ತಾರೆ. ಮತ್ತೆ ಇದೇ ವೇಳೆ ಅದನ್ನ ಏನು ಕಾರಾಗೃಹ ಇಲಾಖೆ ಡಿಜಿಪಿ ಕಚೇರಿಯಲ್ಲಿದೆ ಅಲ್ಲಿಂದ ಮಾನಿಟರ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯ ಈಗಾಗಲೇ ಈ ಒಂದು ಭೇಟಿಗೆ ಅವಕಾಶ ಇರೋದ್ರಿಂದ ಇವತ್ತು ಮಧ್ಯಾಹ್ನದ ಒಳಗಡೆ ವಿಜಯಲಕ್ಷ್ಮಿ ಮತ್ತೆ ಮಗ ಅವರು ಏನು ಪರಪ್ನಗರ ಜೈಲಿನ ಬಳಿ ತೆರಳೋದಕ್ಕೂ ಕೂಡ ಒಂದು ತಯಾರಿ ಕೂಡ ಆಗಿರೋದು. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್.